Next is question number 10. A transparent glass sheet is placed over a bar magnet. Iron fillings are sprinkled over the glass sheet. The glass sheet is given a gentle tap. Following the observations are made. ನೋಡಿ ನೀವೆಲ್ಲ ಆನ್ಸರನ್ನು ಓದಿರ್ತೀರ, ಅವನೇ ಆನ್ಸರ್ ಕೊಟ್ಬಿಟ್ಟವನು ಇಲ್ಲಿ. ಅರ್ಥ ಆಗ್ತಿದೆಯಾ? ಐರನ್ ಫಿಲ್ಲಿಂಗ್ಸ್ದು ಕ್ವಶನ್ ಓದಿರ್ತೀರಾ, ಅವನೇ ಆನ್ಸರ್ ಕೊಟ್ಬಿಟ್ಟವನೇ. ಕ್ವಶನ್ ಕೇಳವನೇ ಇಲ್ಲಿ ನೋಡಿ. ಐರನ್ ಫಿಲ್ಲಿಂಗ್ಸ್ ಫಾರ್ಮ್ಸ್ ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್ಸ್. ಏನಕ್ಕೆ ಐರನ್ ಫಿಲ್ಲಿಂಗ್ಸ್ ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್ಸ್ ಫಾರ್ಮ್ ಮಾಡುತ್ತೆ? ಆನ್ಸರ್ ಏನು? ಐರನ್ ಫಿಲ್ಲಿಂಗ್ಸ್ ಫಾರ್ಮ್ಸ್ ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್. ದಿಸ್ ಇಂಡಿಕೇಟ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅರೌಂಡ್ ದ ಬಾರ್ ಮ್ಯಾಗ್ನೆಟ್. ಅಲ್ಲೇ ನೀವೇ ಆನ್ಸರ್ ಬರಬೇಕಿಲ್ಲಿ. ಅವನೇ ಹೇಳ್ತಾವನೆ ಏನಂತ, ನೀವು ಐರನ್ ಫಿಲ್ಲಿಂಗ್ಸನ್ನು ಹಾಕ್ತೀರಾ ಒಂದು ಶೀಟ್ ಮೇಲೆ, ಅದನ್ನು ಟ್ಯಾಪ್ ಮಾಡಿದ ತಕ್ಷಣ ಏನು ಮಾಡುತ್ತೆ? ನಾನ್ ಪ್ಯಾರಲಲ್ ಅಂದರೆ ಏನು? ಇಂಟರ್ಸೆಕ್ಟ್ ಆಗ್ತಿರೋಂಥದ್ದು, ಕರ್ವ್ ಆಗಿರೋಂಥದ್ದು. ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್ಸನ್ನು ಫಾರ್ಮ್ ಮಾಡುತ್ತೆ. ಏನು ಇದು ಇಂಡಿಕೇಟ್ ಮಾಡ್ತಿದೆ, ಏನು ಇದು ಹೇಳ್ತಿದೆ ಅಂದರೆ, ಇಟ್ ಇಂಡಿಕೇಟ್ಸ್ ದಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ಇದ್ರ ಸುತ್ತ ಅಂತ. ಐರನ್ ಫಿಲ್ಲಿಂಗ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ near the poles. Iron fillings, it indicates that the magnetic field strength is maximum at the poles and decreases as the distance away. ಅಂದರೆ ಮ್ಯಾಗ್ನೆಟಿಕ್ ಪೋಲ್ಸ್, ಮ್ಯಾಗ್ನೆಟ್ ಇದು ಪೋಲ್ಸ್ ಹತ್ರ ಏನಿರುತ್ತೆ, ಐರನ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಅದಕ್ಕೆ ಕ್ಲೋಸ್ಲಿ ಪ್ಯಾಕ್ ಇರುತ್ತೆ ಅಲ್ಲಿ. ಎಲ್ಲಿ? ಮ್ಯಾಗ್ನೆಟ್ ಹತ್ರ. ಬಾರ್ ಮ್ಯಾಗ್ನೆಟ್ ಸುತ್ತ ಏನಿರುತ್ತೆ ಅಂದರೆ ಸ್ಪೆಷಲಿ ಪೋಲ್ಸ್ ಹತ್ರ, ನಾರ್ತ್ ಪೋಲ್ ಸೌತ್ ಪೋಲ್ ಹತ್ರ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ವೆರಿ ಹೈ. ಸೊ ಅಲ್ಲಿ ಡೆನ್ಸರ್ ಆಗಿರುತ್ತೆ. ಅದು ಕಂಪೇರಿಟಿವ್ಲಿ ಬೇರೆ ಕಡೆ ನೋಡಿದ್ರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಮ್ಮಿ ಇರುತ್ತೆ. ಆ್ಯಸ್ ಮೂವ್ಡ್ ಅವೇ ಫ್ರಮ್ ದ ಬಾರ್ ಮ್ಯಾಗ್ನೆಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಐರನ್ ಫಿಲ್ಲಿಂಗ್ಸ್ ಬಿಕಮ್ ರೇರರ್. ಏನಕ್ಕೆ ಅಂದರೆ ಅದು ಕೂಡ ಅಷ್ಟೇ, ಯಾವಾಗ ನೀವು ತುಂಬ ದೂರ ಹೋಗ್ತೀರಾ, ಡಿಸ್ಟೆನ್ಸಿಂದ ಹೋಗಿದಾಗ ಅದೇನಾಗುತ್ತೆ ಅಂದರೆ ಕಮ್ಮಿ ಆಗುತ್ತೆ. ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಕಮ್ಮಿ ಆಗೋಗುತ್ತೆ ಯಾವುದಾದ್ರೂ ಸುತ್ತ. ಅದು ಆನ್ಸರು ಬರೀತೀರಾ. ವಿಚ್ ಪ್ರಾಪರ್ಟಿ ಆಫ್ ದ ಬಾರ್ ಮ್ಯಾಗ್ನೆಟ್ ಡಸ್ ಅಂತ ಬರೆದಿದೆ ಕ್ವಶನ್, ಆನ್ಸರ್ ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆರ್ ಕ್ವಶನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು.